ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಫಿ ಸಾಕ್ಷಿ ಮಾಡುವಂತೆ ಪ್ರದೋಷ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗೋ ಬಗ್ಗೆಯೂ ಕೂಡ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ದರ್ಶನ್ ಸೇರಿ ಇತರೆ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ. ಅರ್ಜಿ ಸಂಬಂಧ ಎಸ್ಪಿಪಿ ಪ್ರಸನ್ನಕುಮಾರ್ ವಾದವನ್ನು ಮಂಡಿಸಿದ್ದಾರೆ. ಸಿಆರ್ಪಿಸಿ ಸೆಕ್ಷನ್ 307 ಅಡಿಯಲ್ಲಿ ಮಾಫಿ ಸಾಕ್ಷಿಯನ್ನ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಸೆಕ್ಷನ್ 307 ಬಗ್ಗೆ ವಿವರಿಸಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ನೋಡಿ, ದರ್ಶನ್ ಅವರ ಏನು ಈಗಾಗಲೇ ಆರೋಪಿಯಾಗಿ ಬಂಧನಕ್ಕೊಳಗಾಗಿದ್ದಾರೆ. ಆ ಪ್ರಕರಣದಲ್ಲಿ ಈಗ A14 ಆರೋಪಿಯಾದಂತಹ ಪ್ರದೋಷ್ ಮಾಫಿ ಸಾಕ್ಷಿಯಾಗೋ ಬಗ್ಗೆ ಅರ್ಜಿಯನ್ನು ಸಲ್ಲಿಸಿ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಎಸ್ಪಿಪಿ ಪ್ರಸನ್ನಕುಮಾರ್ ವಾದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಹಿರಿಯ ವಕೀಲ ಹಷ್ಮತ್ ಪಾಷಾ ಅವರಿಂದ ವಾದ ವ್ಯಕ್ತವಾಗ್ತಾ ಇದೆ. ಆರೋಪಿ ಪರ ವಕೀಲರಿಗೆ ಈ ಅರ್ಜಿಯ ಪ್ರತಿಯನ್ನೇ ಕೊಟ್ಟಿಲ್ಲ. ನಿನ್ನೆ ಕೇಸ್ ಮುಂದೂಡಿಕೆ ಆದ್ಮೇಲೆ ಅರ್ಜಿ ಹಾಕಿದ್ದಾರೆ. ಆರೋಪಿಗೆ ತನ್ನ ವಾದ ಮಂಡಿಸುವ ಮೂಲಭೂತ ಹಕ್ಕಿದೆ. ನೋಡಿ, ದರ್ಶನ್ ಪರ ಹಿರಿಯ ವಕೀಲರು ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ. ಆರೋಪಿಗೆ ಈ ಕೇಸ್ನಲ್ಲಿ ಏನೇನಾಗಿದೆ ಅನ್ನುವಂಥ ವಿಚಾರದಲ್ಲಿ ಅಂದ್ರೆ ಆಕ್ಷೇಪ ಎತ್ತುವ ಆರೋಪಿ ಹಕ್ಕನ್ನ ಕಿತ್ತುಕೊಳ್ಳಲಾಗದು. ಕ್ಷಮೆ ನೀಡುವ ಸಂಪೂರ್ಣ ಹೊಣೆಯನ್ನ ಜಡ್ಜ್ ವಹಿಸಿಕೊಳ್ಳಲಾಗದು. ಪ್ರಾಸಿಕ್ಯೂಷನ್ ಮೊದಲು ಆರೋಪಿಯ ಅರ್ಜಿಯನ್ನ ಒಪ್ಕೊಳ್ಬೇಕು. ಕ್ಷಮಾದಾನ ಅರ್ಜಿಯನ್ನ ಒಪ್ಪೋದಕ್ಕೆ ಪ್ರಾಸಿಕ್ಯೂಷನ್ ಕಾರಣ ನೀಡಬೇಕು. ಬೇರೆ ಸಾಕ್ಷಿಗಳಿಲ್ಲ, ಹೀಗಾಗಿ ಅಪ್ರೂವರ್ ಅಗತ್ಯವೆಂಬ ಸ್ಥಿತಿ ಇರಬೇಕು. ಈ ಸ್ಥಿತಿ ಇಲ್ಲದೆ ಇದ್ರೆ ಕ್ಷಮಾದಾನ ನೀಡುವ ಅಗತ್ಯ ಇಲ್ಲ ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದ್ರೆ ಪ್ರಾಸಿಕ್ಯೂಷನ್ ಇನ್ನೂ ಲಿಖಿತ ಹೇಳಿಕೆಯನ್ನ ಸಲ್ಲಿಸೇ ಇಲ್ಲ. ಹೇಳಿಕೆಯನ್ನೇ ಸಲ್ಲಿಸದೆ ಎಸ್ಪಿಪಿ ವಾದಿಸ್ತಾ ಇದ್ದಾರೆ ಅನ್ನುವಂಥ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ದರ್ಶನ್ ಪರ ಹಿರಿಯ ವಕೀಲ ಹಷ್ಮತ್ ಪಾಷಾ ವಾದವನ್ನು ಮಂಡಿಸಿದ್ದಾರೆ. ನಾಳೆ ಈತ ಬಂದು ಸಹ ಆರೋಪಿಗಳ ವಿರುದ್ಧ ಹೇಳಿಕೆ ನೀಡಬಹುದು. ಪ್ರಕ್ರಿಯೆ ಲೋಪಗಳ ಬಗ್ಗೆ ಪ್ರಶ್ನಿಸುವ ಹಕ್ಕು ಆರೋಪಿಗಿದೆ. ಪರಿಣಾಮಿತ ವ್ಯಕ್ತಿಯ ವಾದ ಕೇಳದೆ ಕ್ಷಮಾದಾನ ತೀರ್ಮಾನಿಸಬಾರದು ಅನ್ನುವಂಥ ವಾದವನ್ನು ಮಂಡಿಸಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಇಷ್ಟ ಬಂದಂತೆ ಕೇಸ್ ಹಿಂಪಡೆಯಲಾಗದು. ಆರೋಪಿ ಮೇಲಿನ ಕೇಸ್ ಸುಲಭಕ್ಕೆ ಹಿಂಪಡೆಯೋದಕ್ಕೆ ಸಾಧ್ಯವಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಕೇಸ್ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಹೇಳಿದೆ. ಕ್ಷಮಾದಾನಕ್ಕೆ ಅರ್ಜಿ ಸಲ್ಲಿಸುವ ಪದ್ಧತಿಗೆ ಪ್ರೋತ್ಸಾಹಿಸಬಾರದು ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ವಿಚಾರಣೆ ಮಧ್ಯಾಹ್ನ 3:15ಕ್ಕೆ ಮುಂದೂಡಲಾಗಿದೆ. ನೋಡಿ, ಈ ಪ್ರದೋಷ್ ಸೇರಿದಂತೆ ಏನು 3 ಆರೋಪಿಗಳು ಅರ್ಜಿಯನ್ನ ಸಲ್ಲಿಸಿದ್ರು, ಮಾಫಿ ಸಾಕ್ಷಿಯಾಗೋದಾಗಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಲಯ ಈಗ ವಿಚಾರಣೆಯನ್ನ ಮಧ್ಯಾಹ್ನ 3:15ಕ್ಕೆ ಮುಂದೂಡಿದೆ. ಈಗ ಮತ್ತೆ ದರ್ಶನ್ಗೆ ಈ ಒಂದು ಪ್ರಕರಣ ಕಂಟಕವಾಗಿ ಪರಿಣಮಿಸುತ್ತಾ ಅನ್ನುವಂಥದ್ದು. ಒಂದ್ ಕಡೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. 1 ವರ್ಷದೊಳಗಾಗಿ ಈ ಒಂದು ಮತ್ತೆ ಸಾಕ್ಷಿಗಳನ್ನ ವಿಚಾರಣೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ 1 ವರ್ಷಗಳ ಕಾಲ ಅವಕಾಶವನ್ನ ಮಾಡಿಕೊಟ್ಟಿದೆ. ಅದರ ಮಧ್ಯದಲ್ಲಿ ಈಗ ಆರೋಪಿಗಳು ಮಾಫಿ ಸಾಕ್ಷಿಯಾಗಿ ನಾವು ಹೇಳಿಕೆಯನ್ನ ನೀಡ್ತೀವಿ ಅನ್ನುವಂಥ ವಿಚಾರ, ಹೀಗಾಗಿ ಮತ್ತಷ್ಟು ಸಂಕಷ್ಟ ತಂದೊಡ್ಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ.